ಭಾರತದ ಬಳಿ ಇರದ ಪೆಸಿಫಿಕ್ ಓಷಿಯನ್ ನಮ್ಮ ಬೆಳೆಯ ಮೇಲೆ, ನಮ್ಮ ವಾತಾವರಣದ ಮೇಲೆ, ಮಕ್ಕಳ ಭವಿಷ್ಯದ ಮೇಲೆ, ಆರೋಗ್ಯದ ಮೇಲೆ, ಆಹಾರದ ಬೆಲೆಯ ಮೇಲೆ ಕೂಡ ಪರಿಣಾಮ ಬೀರುತ್ತದೆ. ನ್ಯೂಸ್ ಪೇಪರ್ಗಳೆಲ್ಲ ಚರ್ಚೆ ಬರ್ತಾ ಇದೆ ವಿಷಯ ಎಲ್ ನಿನೋ ಇಂಪ್ಯಾಕ್ಟ್. ಎಲ್ ನಿನೋ ಇಂಪ್ಯಾಕ್ಟ್ ಇಂದ ನಮ್ಮ ದೇಶದ ತಾಪಮಾನದ ಮೇಲೆ ಪರಿಣಾಮ ಬೀರ್ತಾ ಇದೆ. ಅದು ಟೆಂಪರೇಚರ್ ಜಾಸ್ತಿ ಆಗಬಹುದು, ಮಳೆ ಕಡಿಮೆ ಆಗಬಹುದು, ಹೀಗೆ ಹಲವಾರು ವಿಷಯಗಳನ್ನು ನೀವು ನ್ಯೂಸ್ ಚಾನೆಲ್ ನೋಡಿರಬಹುದು. ಈ ಎಲ್ ನಿನೋ ಇಫೆಕ್ಟ್ ಅಂದ್ರೆ ಏನು, ಮತ್ತೆ ಯಾಕೆ ತಾಪಮಾನ ನಮ್ಮ ದೇಶದಲ್ಲಿ ಈಗ ಜಾಸ್ತಿ ಆಗ್ತಾ ಇದೆ ಅಂತ ಈ ಎಲ್ಲ ವಿಷಯಗಳಿಗೆ ನಾವು ಕಾರಣ ಹುಡ್ಕೋತಾ ಹೋದ್ರೆ, ಯಾವುದೋ ಒಂದು ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವಂತಹ ಸಾಗರ ನಮ್ಮ ದೇಶದ ತಾಪಮಾನದ ಮೇಲೆ ಪರಿಣಾಮ ಬೀರ್ತಾ ಇದೆ ನಂಬ್ತೀರಾ? ಹೌದು, ಆ ಸಾಗರ ನಮ್ಮ ದೇಶದಿಂದ ಬಹಳಷ್ಟು ದೂರ ಇದೆ. ಆದರೂ ಕೂಡ ಅದರ ಪರಿಣಾಮ ನಮ್ಮ ದೇಶದ ವಾತಾವರಣದ ಮೇಲೆ ಬೀಳ್ತಾ ಇದೆ, ಮಳೆಯ ಚಕ್ರದ ಮೇಲೆ ಬೀಳ್ತಾ ಇದೆ ಪರಿಣಾಮ. ಅದೇ ರೀತಿ ರೈತರ ಬೆಳೆಯ ಮೇಲೆ ಕೂಡ ಪರಿಣಾಮ ಬೀರ್ತಾ ಇದೆ. ಏನು ಕೇವಲ ವೆದರ್ ನ್ಯೂಸ್ ಹೇಳ್ತಾ ಇದೀನಿ ಅಂತ ಅನ್ಕೊಂಡಿದ್ದೀರಾ? ಅಲ್ಲ, ಇದು ಕೇವಲ ವೆದರ್ ನ್ಯೂಸ್ ಅಲ್ಲ. ಇದು ನಿಮ್ಮ ನೀರಿನ ಟ್ಯಾಂಕರ್ ಮೇಲೆ ಬೀರುವಂತ, ನಿಮ್ಮ ಮಕ್ಕಳ ಆರೋಗ್ಯದ ಮೇಲೆ ಬೀರುವಂತ ಪರಿಣಾಮ, ನಿಮ್ಮ ಆರೋಗ್ಯದ ಮೇಲೆ ಬೀರುವಂತ ಪರಿಣಾಮ, ರೈತರ ಬೆಳೆಯ ಮೇಲೆ ಬೀರುವಂತ ಪರಿಣಾಮ, ಆಹಾರದ ಬೆಲೆಯ ಮೇಲೆ ಬೀರುವಂತ ಪರಿಣಾಮ, ಇವೆಲ್ಲದರ ಮೇಲೆ ಬೀರುವಂತ ಪರಿಣಾಮದ ಮೇಲಿನ ವಿಜ್ಞಾನವನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಈಗ ಎಲ್ ನಿನೋ ಇಫೆಕ್ಟ್ ಅಂದ್ರೆ ಏನು ಅಂತ ತಿಳಿಯೋಣ. ಈ ಎಲ್ ನಿನೋ ಅಂತಂದ್ರೆ ಮುಖ್ಯವಾಗಿ ಇದು ಸ್ಪ್ಯಾನಿಷ್ ಲ್ಯಾಂಗ್ವೇಜ್ ಇಂದ ತಗೊಂಡಿರುವಂತದ್ದು. ಅಮೆರಿಕದಲ್ಲಿ ಒಂದು ಸ್ಥಳ ಬರುತ್ತೆ ಪೆರು ಅಂತ ಹೇಳಿ. ಅಲ್ಲಿನ ಮೀನುಗಾರರು ಕ್ರಿಸ್ಮಸ್ ಸಮಯದಲ್ಲಿ ಮೀನುಗಾರಿಕೆಗೆ ಹೋದಾಗ ಆ ಸಮುದ್ರದ ನೀರು ಬಿಸಿಯಾಗಿರೋದನ್ನು ಕಾಣ್ತಾರೆ. ಪ್ರತಿ ಸಲ ಆ ನೀರು ಕ್ರಿಸ್ಮಸ್ ಸಮಯದಲ್ಲಿ ಬಿಸಿಯಾಗಿರುವಂತ ಕಾಣ್ತಾರೆ. ಹಾಗಾಗಿ ಅದನ್ನ ಎಲ್ ನಿನೋ ಅಂತ ಕರೀತಾರೆ. ಎಲ್ ನಿನೋ ಅಂತಂದ್ರೆ ಲಿಟಿಲ್ ಬಾಯ್ ಅಥವಾ ಕ್ರಿಸ್ಟ್ ಬಾಯ್. ಯಾಕಂದ್ರೆ ಕ್ರಿಸ್ಮಸ್ ಸಮಯದಲ್ಲೇ ಆ ಸಮುದ್ರದ ನೀರು ಅಂದ್ರೆ ಪೆಸಿಫಿಕ್ ಸಾಗರ ಏನಿದೆಲ್ಲ, ಆ ಪೆಸಿಫಿಕ್ ಸಾಗರ ನೀರು ಕ್ರಿಸ್ಮಸ್ ಸಮಯದಲ್ಲಿ ಬಿಸಿಯಾಗಿರೋದನ್ನ ಕಾಣ್ತಾರೆ. ಹಾಗಾಗಿ ಅದನ್ನ ಎಲ್ ನಿನೋ ಅಂತ ಸ್ಪ್ಯಾನಿಷ್ ಒಂದು ಲ್ಯಾಂಗ್ವೇಜ್ ಇಂದ ತಗೋತಾರೆ. ಸೊ ಎಲ್ ನಿನೋ ಅಂತಂದ್ರೆ ಮುಖ್ಯವಾಗಿ ಜನರಲ್ ಆಗಿ ಹೇಳ್ಬೇಕಂದ್ರೆ ಆ ಪೆಸಿಫಿಕ್ ಸಾಗರದ ನೀರು ಬಿಸಿಯಾಗಿ ಏನು ಗಾಳಿ ಬೀಸ್ತಾ ಇರ್ತದಲ್ಲ, ಆ ಗಾಳಿ ಬೀಸೋದ್ರಿಂದ ವಾತಾವರಣದಲ್ಲಿ ಇರುವಂತ ಉಷ್ಣತೆ ಹೆಚ್ಚಾಗೋದು ಮತ್ತೆ ಮಳೆಯ ಚಕ್ರದ ಮೇಲೆ ಪರಿಣಾಮ ಬೀರುವಂತ ಇಫೆಕ್ಟ್ ಅನ್ನೇ ನಾವು ಎಲ್ ನಿನೋ ಇಫೆಕ್ಟ್ ಅಂತ ಕರಿತೀವಿ. ಹಾಗಾದ್ರೆ ವೀಕ್ಷಕರೇ, ಈ ಹೀಟ್ ವೇವ್ ಅಲ್ಲಿ ನಾವು ಯಾವ ರೀತಿ ಸರ್ವೈವ್ ಆಗ್ಬೇಕು, ಅದರಿಂದ ಯಾವ ರೀತಿ ರಕ್ಷಣೆ ಮಾಡ್ಕೋಬೇಕು ಅಂತ ಈಗ ನಾವು ನೋಡೋಣ. ನಿಮ್ ಮನೆಯಲ್ಲಿ ಏನಾದ್ರೂ ಸಣ್ಣ ಮಕ್ಕಳಿದ್ರೆ, ವಯಸ್ಸಾದಂತ ಹಿರಿಯರಿದ್ರೆ, ಗರ್ಭಿಣಿ ಸ್ತ್ರೀಯರಿದ್ರೆ, ಹೊರಗಡೆ ಕೆಲಸ ಮಾಡೋರಿದ್ರೆ, ಇವರೆಲ್ಲರಿಗೂ ಕೂಡ ನೀವು ವಿಡಿಯೋನ ತೋರಿಸ್ಬೇಕು. ಯಾಕಂದ್ರೆ ಮುಖ್ಯವಾಗಿ ಈಗ ಹೊರಗಡೆ ಕೆಲಸ ಮಾಡೋರು ಅಂದ್ರೆ ಬಸ್ ಡ್ರೈವರ್ಸ್ ಆಗಿರ್ಬೋದು, ಆಟೋ ಡ್ರೈವರ್ಸ್ ಆಗಿರ್ಬೋದು, ಬೈಕ್ ಓಡಿಸೋರು, ಆಮೇಲೆ ಹೊರಗಡೆ ಕೆಲಸ ಮಾಡೋರು, ಬೈಕ್ ಮೇಲೆ ಬಿಸಿಲಲ್ಲಿ ಹೋಗೋರು, ಇವರೆಲ್ಲರಿಗೂ ಕೂಡ ಏನು ಅನಿಸುತ್ತೆ ಅಂತಂದ್ರೆ ನೀರು ಕುಡಿದ್ರೆ ಸಾಕು, ಬಿಸಿಲಲ್ಲಿ ಏನೋ ಬಾಯಾರಿಕೆ ನೀರು ಕುಡಿದ್ರೆ ಸಾಕು. ಆದರೆ ಕೆಲವರಿಗೆ ನೀರು ಎಷ್ಟೇ ಕುಡಿದ್ರು, 4 ರಿಂದ 5 ಲೀಟರ್ ನೀರು ಕುಡಿದ್ರು ಕೂಡ ಅವ್ರಿಗೆ ಏನಾಗುತ್ತೆ ಅಂದರೆ ಫಸ್ಟ್ ಬರೋದು ತಲೆನೋವು, ಆಮೇಲೆ ಮೈಕೈ ನೋವು, ಮಸಲ್ ಕ್ರ್ಯಾಂಪ್ ಆಗೋದು, ಅತಿಯಾಗಿ ಸುಸ್ತಾಗೋದು, ಕೆಲವೊಂದ್ಸಲ ತಲೆ ಸುತ್ತು ಬರೋದು ಕೂಡ ಆಗುತ್ತೆ. ಸೊ ನೀರು ಕುಡಿತಾ ಇರ್ತಾರೆ, ಬಟ್ ಆದರೂ ಕೂಡ ಇವು ಹೀಟ್ ವೇವ್, ಡಿಹೈಡ್ರೇಷನ್ ಸಿಂಪ್ಟಮ್ಸ್ ಎಲ್ಲ ಕಾಣಿಸ್ತಾ ಇರ್ತವೆ. ಹಾಗಾದರೆ ನಾವು ಬೇಸಿಗೆಯಲ್ಲಿ ಮುಖ್ಯವಾಗಿ ಹೀಟ್ ವೇವ್ ಆಗಿರುವಂಥ ಸಂದರ್ಭದಲ್ಲಿ ಕೇವಲ ಪ್ಲೇನ್ ನೀರು ಕುಡಿದ್ರೆ ಸಾಕಾ? ಇಲ್ಲ. ಪ್ಲೇನ್ ನೀರು ಜೊತೆಗೆ ನಾವು ಮುಖ್ಯವಾಗಿ ಏನಾಗುತ್ತೆ ಅಂತಂದರೆ ಈ ಹೊರಗಡೆ ಕೆಲಸ ಮಾಡೋರು ಎಲ್ಲ ಡ್ರೈವರ್ಸ್ ಆಗಿರ್ಬೋದು, ಆಮೇಲೆ ಹೊಲದಲ್ಲಿ ಕೆಲಸ ಮಾಡುವಂಥ ರೈತರಾಗಿರ್ಬೋದು, ಆಮೇಲೆ ಬೈಕ್ ಮೇಲೆ ಹೋಗುವಂಥ ಎಲ್ಲ ಜನಗಳಾಗಿರ್ಬೋದು, ಇವೆಲ್ಲರಿಗೂ ಅತಿಯಾಗಿ ಬೆವರು ಬಂದು ದೇಹದಲ್ಲಿರುವಂಥ ಎಲೆಕ್ಟ್ರೋಲೈಟ್ಸ್, ಸೋಡಿಯಂ, ಪೊಟ್ಯಾಷಿಯಂ ಎಲ್ಲ ಏನೋ ಎಲೆಕ್ಟ್ರೋಲೈಟ್ಸ್ ಇರ್ತಾವಲ್ಲ, ಇವೆಲ್ಲ ಬೆವರಿನ ಜೊತೆಗೆ ಹೊರಗಡೆ ಹೋಗಿ ದೇಹ ಡಿಹೈಡ್ರೇಷನ್ ಆಗುತ್ತೆ. ಸೊ ಡಿಹೈಡ್ರೇಷನ್ ಆದಾಗ ಯಾವಾಗಲೂ ನೆನಪಿಟ್ಕೊಳ್ಳಿ, ಇದು ತುಂಬ ಡೇಂಜರಸ್ಸು. ವ್ಯಕ್ತಿ ಸ್ಪಾಟಲ್ಲೇ ಸಾಯಬಹುದು ಡಿಹೈಡ್ರೇಷನ್ ಆದಾಗ. ಸೊ ಹಾಗಾಗಿ ಕೇವಲ ಪ್ಲೇನ್ ನೀರು ಅಷ್ಟೇ ಅಲ್ಲ, ಈ ಡಿಹೈಡ್ರೇಷನ್ ಇರುವಂಥ ಬಾಡಿನ ರೀಹೈಡ್ರೇಷನ್ ಮಾಡೋದಕ್ಕೆ ಮುಖ್ಯವಾಗಿ ನಾವು ನೀರಿನ ಜೊತೆಗೆ ಕೆಲವೊಂದು ಸ್ವಲ್ಪ ನಿಂಬೆ ಶರ್ಬತ್ ಹೇಳ್ತೀವಲ್ಲ, ಸ್ವಲ್ಪ ನಿಂಬೆ ರಸ, ಚಿಟಿಕೆ ಉಪ್ಪು ಹಾಕಿ, ಸಕ್ಕರೆ ಹಾಕಿ ಆ ನಿಂಬೆ ಶರ್ಬತ್ತನ್ನು ಮಾಡಿ ಕುಡಿಬಹುದು, ಎಳ್ನೀರನ್ನು ಕುಡಿಬಹುದು, ಮಜ್ಜಿಗೆ ಕುಡಿಬಹುದು, ಆಮೇಲೆ ರಾಗಿ ಮಾಲ್ಟ್ ಕುಡಿಬಹುದು, ಆಮೇಲೆ ಹಣ್ಣುಗಳ ರಸ ಕುಡಿಬಹುದು. ಮುಖ್ಯವಾಗಿ ನೀರಿನ ಅಂಶ ಜಾಸ್ತಿ ಇರುವಂಥ ಹಣ್ಣುಗಳ ರಸ ಕುಡಿಯೋದ್ರಿಂದ ತುಂಬ ಒಳ್ಳೆಯದು. ಆಮೇಲೆ ಅತಿಯಾದ ಸ್ಪೈಸಿ ಆಹಾರಗಳನ್ನ ತಿನ್ನಬಾರ್ದು, ನಾನ್ ವೆಜ್ ಅನ್ನ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ವೆಜಿಟೇಬಲ್ಸ್ಗಳನ್ನ ಜಾಸ್ತಿ ತಿನ್ನಿ. ಆಮೇಲೆ ಕಾಟನ್ ಬಟ್ಟೆಗಳನ್ನ ಹಾಕೊಳ್ಳಿ. ತುಂಬಾ ಡಾರ್ಕ್ ಕಲರ್ ಆಗಿರುವಂಥ ಬಟ್ಟೆಗಳನ್ನ ಹಾಕೋಬಾರ್ದು, ಎಸ್ಪೆಷಲಿ ಬ್ಲ್ಯಾಕ್ ಕಲರ್ ಕಂಪ್ಲೀಟ್ ಆಗಿ ನೀವು ಅವಾಯ್ಡ್ ಮಾಡಬೇಕು ಬೇಸಿಗೆಯಲ್ಲಿ. ಸೊ ಕಾಟನ್ ಬಟ್ಟೆಗಳು, ತೆಳುವಾದ ಬಟ್ಟೆಗಳು, ಆಮೇಲೆ ಲೈಟ್ ಕಲರ್ ಇರುವಂಥ ಬಟ್ಟೆಗಳನ್ನ ಹಾಕೊಂಡ್ರೆ ಈ ಬೇಸಿಗೆಯಲ್ಲಿ ಈ ಹೀಟ್ ವೇವ್ ಇಂದ ನಾವು ಪಾರಾಗಬಹುದು ಅಂತ ಹೇಳ್ಬೋದು. ಪ್ರೀತಿಯ ವೀಕ್ಷಕರೇ, ಈ ವಿಡಿಯೋ ನೀವು ಅಷ್ಟೇ ಅಲ್ಲ ಪ್ರತಿಯೊಬ್ಬರಿಗೂ ಕೂಡ ಕಳಿಸಿ. ಯಾಕಂದ್ರೆ ಈ ಬೇಸಿಗೆಯಲ್ಲಿ ಹೀಟ್ ವೇವ್ ಅನ್ನೋದು ತುಂಬಾ ಅಪಾಯಕಾರಿ. ಏನಾದರೂ BP ಲೋ ಆದ್ರೆ ಆ ಮನುಷ್ಯ ಸಡನ್ ಆಗಿ ಸಾಯ್ಬೋದು. ಹಾಗಾಗಿ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟು. ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಎಲ್ರಿಗೂ ಕೂಡ ಈ ಹೀಟ್ ವೇವ್ ಬಗ್ಗೆ ಅರ್ಥಕೊಂಡು
ಈ ಬೇಸಿಗೆಯಲ್ಲಿ ಆ ಹೀಟ್ ವೇವ್ ನ ಫೇಸ್ ಮಾಡೋಕ್ಕೆ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.